ನಮ್ಮ ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮಜ್ಯೋತಿಗೆ ನಿಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸ್ತೇನೆ. ದೇವಜನರ ರಕ್ಷಣಾರ್ಥವಾಗಿ ದೇವರು ಇಸ್ರಾಯೇಲರನ್ನು ನಡೆಸಿದಂಥ ಒಂದು ಚರಿತ್ರೆ, ಅದರ ನಂತರ ಸಭೆಯ ಚರಿತ್ರೆ. ಕ್ರಿಸ್ತ ಪೂರ್ವದಲ್ಲಿ ದೇವಜನರನ್ನು ಇಸ್ರಾಯೇಲರ ಮೂಲಕವಾಗಿ ಈ ರಕ್ಷಣೆಗೆ ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಕೆಲವು ಉದ್ದೇಶಗಳನ್ನಿಟ್ಟು ಪ್ರವಾದನೆಗಳ ಮೂಲಕವಾಗಿ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಕೆಲವು ಸಂಗತಿಗಳನ್ನು ಸೂಚಿಸಿ ಅವುಗಳು ಹೊಸ ಒಡಂಬಡಿಕೆಯಲ್ಲಿ ಕರ್ತನ ಸಂಬಂಧದಲ್ಲಿ ನೆರವೇರುವಂತೆ ಆತನು ನಮೂದಿಸಿದ್ದಾನೆ. ಅದರಲ್ಲಿರುವಂಥ ಕೆಲವು ಸೂಕ್ಷ್ಮ ಭಾಗಗಳುಂಟು, ಕೆಲವು ಪ್ರತ್ಯಕ್ಷ ಭಾಗಗಳುಂಟು. ಸೂಕ್ಷ್ಮ ಭಾಗಗಳು ಅವು ಗ್ರಹಿಸಬೇಕಾದರೆ ದೇವರು ತನ್ನ ಆತ್ಮನ ಮೂಲಕವಾಗಿ ನಿಗೂಢವಾಗಿ ಇಟ್ಟ ಸಂಗತಿಗಳನ್ನು ಆತ್ಮ ಸಂಬಂಧದಿಂದ ಆತ್ಮನಲ್ಲಿ ಇದ್ದವರು ಗ್ರಹಿಸಬೇಕಾಗ್ತದೆ. ನಮಗೆ ಸಾಹಿತ್ಯವಾಗಿ ಕೊಡಲ್ಪಟ್ಟದ್ದು ಲಿಟ್ರೇಚರ್ ಅಥವಾ ಸಾಹಿತ್ಯ, ಬೈಬಲ್. ಈಗ ಈ ಬೈಬಲ್ ಪವಿತ್ರಾತ್ಮನ ಮೂಲಕವಾಗಿ ಉಂಟಾಗಿ ಆತ್ಮಕ್ಕೆ ಸಂಬಂಧಪಟ್ಟ ಸಂಗತಿಗಳ ಸಂಬಂಧದಲ್ಲಿ ನಮಗೆ ಕೊಡಲ್ಪಟ್ಟು ಆತ್ಮ ಪ್ರಕಾರವಾದ ಫಲಗಳನ್ನು ಶರೀರಧಾರಿಗಳಾದ ನಾವು ಅನುಭವಿಸಬೇಕು ಎಂಬ ಯೋಚನೆಯಿಂದ ದೇವರು ನಮಗೆ ಕೊಟ್ಟಿದ್ದಾನೆ. ಇದರಲ್ಲಿ ಒಂದು ಪ್ರತ್ಯೇಕವಾದ ವಿಷಯವನ್ನು ನಿಮ್ಮ ಮುಂದೆ ಇವತ್ತು ಇಡಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತನ ಸಭೆಯಲ್ಲಿ ಹಿಂಸೆಗಳು ಯಾಕೆ? ದೇವರ ವಾಕ್ಯ ನಮಗೆ ಸ್ಪಷ್ಟ ಹೇಳ್ತದೆ, ಕ್ರಿಸ್ತನ ಸಭೆಯಲ್ಲಿ ಹಿಂಸೆಗಳು ಇರಲೇಬೇಕು. ಆ ಹಿಂಸೆಗಳ ಮೂಲಕವಾಗಿ ಪರಿಶುದ್ಧವಾದದ್ದು ಯಾವುದು, ಪರಿಶುದ್ಧವಲ್ಲದ್ದು ಯಾವುದು, ಅಪರಿಶುದ್ಧವಾದದ್ದನ್ನು ಪರಿಶುದ್ಧ ಮಾಡುವುದಕ್ಕಾಗಿ ದೇವರು ನೇಮಿಸಿದಂಥ ಯೋಜನೆ. ಈಗ ಒಡಂಬಡಿಕೆಗಳಿಗಿಂತಲೂ ಪೂರ್ವಾತ್ಯದಲ್ಲಿ ನಮಗೆ ತೋರಿಸಿದಂಥ ಆ ಯೋಬನ ಪುಸ್ತಕ ನಮಗೆ ದೇವರ ಮನುಷ್ಯನಾದ ಯೋಬನನ್ನು ಒಬ್ಬ ಹಿಂಸೆಗಳಿಂದ ತಾನು ಶೋಧಿಸಲ್ಪಟ್ಟು ಒಂದು ಸಂಪೂರ್ಣ ಸ್ಥಿತಿಗೆ ಬಂದದ್ದನ್ನು ನಾವು ಬೈಬಲಲ್ಲಿ ನೋಡ್ತೇವೆ. ಯೋಬನಿಗೆ ಮಾರಕವಾಗಿ ಇದ್ದ ಒಂದು ಶಕ್ತಿ, ಅದು ಸೈತಾನನ ಶಕ್ತಿ. ಆ ಸೈತಾನ ಶಕ್ತಿ ಯೋಬನು ಸಿದ್ಧಿಗೆ ಬರುವಂತೆ ಉಪಯೋಗಿಸುವಂತಹದ್ದು ಅವನ ಸ್ನೇಹಿತರೇ, ಅವನ ಹೆಂಡತಿಯೇ. ಪ್ರಿಯರೇ, ಯೋಬನು ಕಷ್ಟಪಡುವುದು ತನ್ನ ಸಂಬಂಧವಾದ ನಮ್ಮ ಮಕ್ಕಳ ವಿಷಯವಾಗಿ, ಯಾರ ವಿಷಯ ಅವನು ಕಾಳಜಿ ಇಟ್ಟುಕೊಂಡು ನಿರಂತರವಾಗಿ ಅವರು ಪಾಪ ಮಾಡಿರಬಹುದು ಎಂಬುದಕ್ಕಾಗಿ ಪರಿಹಾರವನ್ನು ತಾನು ಮಾಡ್ತಾ ಇದ್ದಂಥದ್ದು. ಅದೇ ಸಮಯದಲ್ಲಿ ಬಾಧೆಗಳು ಮಿತಿಮೀರಿದಾಗ ಯೋಬನ ಹೆಂಡತಿ ಕೂಡ ಆಡಿದಂಥ ದೂಷಣೆಯ ಮಾತುಗಳು. ಅದರ ನಂತರ ಅವರು 3 ಸ್ನೇಹಿತರು ಅವನನ್ನು ಇಷ್ಟು ಆಪ್ತರಾಗಿ 3 ಹಗಲು 3 ರಾತ್ರಿ ಅವನೊಂದಿಗೆ ಇದ್ದುಕೊಂಡು ಅವನ ಸಂಕಟದಲ್ಲಿ ಪಾಲುಗಾರಾದ ನಂತರ ಲೋಕ ಪ್ರಕಾರವಾಗಿ ಲೆಕ್ಕಾಚಾರ ಹಾಕಿ ಸೈತಾನನ ಪ್ರೇರೇಪಣೆಯಿಂದ ಅವನನ್ನು ಹಿಂಸಿಸುವರು. ಇಲ್ಲಿ ಒಂದು ವಿಧದ ಒಂದು ಹಿಂಸೆ ಇದೆ. ಪ್ರಿಯರೇ, ಇದನ್ನು ನಾನು 2 ಒಡಂಬಡಿಕೆಗಳ ಪೂರ್ವಾತ್ಯ ಎಂಬುದಾಗಿ ನಾನು ಹೇಳುವಂಥದ್ದು. ಯಾಕಂದರೆ ಒಡಂಬಡಿಕೆ ಆರಂಭವಾದದ್ದು ಸರ್ವಸಾಧಾರಣವಾಗಿ ಇಸ್ರಾಯೇಲರಿಗೆ ಮೋಶೆಯ ಮೂಲಕ. ಆದರೆ ಈ ಪುಸ್ತಕ ಯಾವುದು, ಯೋಬನ ಪುಸ್ತಕ, ಅದಕ್ಕಿಂತಲೂ ಹಿಂದಿನ ಒಂದು ವೈಚಾರಿಕ ಚಿಂತನೆಯನ್ನು ನಮಗೆ ತೋರ್ತದೆ. ಮಾತ್ರವಲ್ಲ, ಮುಂದೆ ಬರುವಂಥ ಆ 2 ಒಡಂಬಡಿಕೆಗಳಲ್ಲಿ ಹಿಂಸೆ ಯಾಕೆ ಪ್ರಧಾನ ಎಂಬುದಾಗಿ ತೋರಿಸುವಂತಹದ್ದು. ಇದರ ವಿಷಯ ನನಗೆ ಯಾವ ರೀತಿಯಲ್ಲಿ ಪ್ರೇರೇಪಣೆ ಬಂದಿತೋ ಅದೇ ಪ್ರೇರೇಪಣೆಯನ್ನು ನಿಮ್ಮೊಂದಿಗೆ ಹಂಚಿ ನಾನು ಈ ವಿಷಯವನ್ನು ನಿಮ್ಮ ಎದುರು ಸ್ಪಷ್ಟ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಪ್ರಚೋದಿಸಿದಂಥ ದೇವರ ವಾಕ್ಯ ಯಾವುದಂದರೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಸಂಧಿ 24ನೇ ವಚನ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ಎಂಬಂಥ ವಚನ. ಅನೇಕ ಸಾರಿ
ನನ್ನ ಮನಸ್ಸನ್ನು ಗಲಿಬಿಲಿಗೆ ಒಡ್ಡಿದ ಈ ಭಾಗ. ನಾನು ಸಭೆಗೆ ಸೇವಕನಾದೆನು. ಹೇಗೆ? ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದನ್ನು. ನಾನು ಎಣಿಸಿದೆ, ಕ್ರಿಸ್ತನ ಸಂಕಟದೊಳಗೆ ನಮ್ಮ ರಕ್ಷಣೆಗಾಗಿ ಉಳಿದದ್ದು ಏನಾದರೂ ಇದೆಯಾ? ಪ್ರಿಯರೇ, ಇಲ್ಲಿ ಒಂದು ಅತಿಯಾದ ಮರ್ಮವನ್ನು ನನಗೆ ತಿಳಿಸಿದನ್ನು ನಿಮ್ಮ ಎದುರು ಇಡಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ವಿಚಾರ ಮಾಡಿ ಇವುಗಳನ್ನು ಗ್ರಹಿಸಿರಿ. ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ. ಹಾಗಾದರೆ ಕ್ರಿಸ್ತನ ಶರೀರದಲ್ಲಿ ಏನು ಇದೆಯೋ ಅದು ಪೂರ್ತಿಯಾಗಿದೆ. ಆದರೆ ನನ್ನ ಶರೀರದಲ್ಲಿ ಉಳಿದದನ್ನು ನಾನು ಅನುಭವಿಸಬೇಕು. ಒಂದು ವಿಶೇಷವಾದ ತಿಳುವಳಿಕೆ ಇಲ್ಲಿ ಇದೆ. ಅದಕ್ಕಾಗಿಯೇ ನಾನು ಸಭೆಗೆ ಸೇವಕನಾದೆ. ಇದು ನನ್ನನ್ನು ಪಕ್ಕನೆ ಕೊಂಡು ಹೋಗುವಂಥದ್ದು. ಅಪೊಸ್ತಲರ ಕೃತ್ಯದಲ್ಲಿ ಪೌಲನನ್ನು ಸೇವೆಗೆ ಕರೆದಾಗ, ದೇವರು ರಕ್ಷಣೆಗೆ ಬಂದಾಗ, ಅಪೊಸ್ತಲರ ಕೃತ್ಯ 9ನೇ ಸಂಧಿ 16ನೇ ವಚನ. ದಯಮಾಡಿ ಆ ವಚನವನ್ನು ನಮ್ಮ ಬೈಬಲಲ್ಲಿ ನಾವು ತೆಗೆಯುವುದು ಉತ್ತಮ. ಅಪೊಸ್ತಲರ ಕೃತ್ಯಗಳು 9ನೇ ಸಂಧಿ 16ನೇ ವಚನ. ಪ್ರಿಯರೇ, ಈ ಭಾಗ ಹೀಗೆ ಹೇಳ್ತದೆ: ನನ್ನ ಹೆಸರಿನ ನಿಮಿತ್ತವಾಗಿ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದು ನಾನೇ ಅವನಿಗೆ ತೋರಿಸುವೆನು ಎಂಬುದಾಗಿ ಯಾರು? ಕರ್ತನಾದ ಯೇಸು ಯಾರಿಗೆ ಹೇಳ್ತಾನೆ? ಅವನಿಗೆ ದೀಕ್ಷಾಸ್ನಾನ ಕೊಡುವುದಕ್ಕಾಗಿ ಕಳುಹಿಸಿದಂಥ ಅವನ ಕಣ್ಣುಗಳ ಪೊರೆಗಳನ್ನು ನೀಗಿಸಿ ಅವನಿಗೆ ಸ್ವಸ್ಥತೆ ಕೊಡುವಂತಹ ಆ ಅನನೀಯನಿಗೆ ಹೇಳ್ತಾ ಇದ್ದಾನೆ. ಈಗ ನೋಡಿ, ಆ 9ನೇ ಸಂಧಿಯಲ್ಲಿ ಹನನೀಯನಿಗೆ ದೇವರು ದರ್ಶನ ಕೊಟ್ಟು, ಈ ಸೌಲನು ದಮಸ್ಕದಲ್ಲಿರುವಂತಹ ಸಭೆಗಳನ್ನು ದಂಡಿಸುವುದಕ್ಕಾಗಿ ಕಳುಹಿಸಲ್ಪಟ್ಟವನು, ಅಲ್ಲಿದ್ದ ಮಹಾಯಾಜಕರಿಂದ ಅಪ್ಪಣೆಯನ್ನು ಹೊಂದಿದವನು ಎಂಬುದಾಗಿ ಗೊತ್ತಾಯಿತು. ಆಗ ಯೇಸು ಹನನೀಯನಿಗೆ ಹೇಳ್ತಾನೆ, ನೀನು ಹೋಗು, ಆ ಮನುಷ್ಯನು, 15ನೇ ವಚನ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂದು ನಾನು ಅವನಿಗೆ ತೋರಿಸುವೆನು ಎಂಬುದಾಗಿ ಹೇಳಿದನು. ನೋಡಿ, ನಮ್ಮ ಕರ್ತನಾದ ಯೇಸು ಈ ಸೌಲನನ್ನು ತನಗಾಗಿ ಸುವಾರ್ತಿಕನಾಗಿ ಆರಿಸಿಕೊಳ್ಳುವಾಗ, ಸುವಾರ್ತಿಕನು ಕಷ್ಟಗಳನ್ನು ಅನುಭವಿಸಬೇಕು ಎಂಬುದು ತನ್ನ ಆ ಚಿತ್ತವನ್ನು ಹನನೀಯನಿಗೆ ಅಲ್ಲಿ ತಿಳಿಯಪಡಿಸ್ತಾನೆ. ಅವನು ನನಗಾಗಿ ಎಷ್ಟು ಹಿಂಸೆಯನ್ನು ಅನುಭವಿಸಬೇಕು ಎಂಬುದನ್ನು ನಾನು ಅವನಿಗೆ ತೋರಿಸ್ತೇನೆ. ಈಗ 14ನೇ ಸಂಧಿ ಅಪೊಸ್ತಲರ ಕೃತ್ಯಗಳು 14ನೇ ಸಂಧಿ 22ನೇ ವಚನವನ್ನು ನಾವು ಇದರೊಂದಿಗೆ ಹೋಲಿಸಿ ಪರಿಶೀಲಿಸುವ. 14:22 ಅಲ್ಲಿ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು ಎಂಬುದು. ಈಗ ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯಕ್ಕೆ ಸೇರಬೇಕು ಎಂಬುದಾಗಿ ಪೌಲನು ಬರ್ನಬನ ಜೊತೆಯಲ್ಲಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತಿಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿ ಹೇಳ್ತಾ ಇದ್ದಾನೆ. ಹಾಗಾದರೆ ಬಹು ಸಂಕಟವನ್ನು ತಾಳಿ ದೇವರ ರಾಜ್ಯಕ್ಕೆ ಸೇರಬೇಕು ಎಂಬುದು ದೇವರ ಚಿತ್ತ. ಇದು ನಮಗೆ ಈ ವಚನದಲ್ಲಿ ಸ್ಪಷ್ಟವಾಗ್ತದೆ. ಈಗ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬೆಳೆಯಬೇಕು, ಮಾತ್ರವಲ್ಲ ಬಹು ಸಂಕಟವನ್ನು ತಾಳಿ ನಾವು ದೇವರ ರಾಜ್ಯಕ್ಕೆ ಸೇರಬೇಕು. ಇದರ ವಿಷಯವಾಗಿ ಇಬ್ರಿಯರಿಗೆ ಬರೆದ ಆ ಪತ್ರಿಕೆಯ ಸೂಕ್ಷ್ಮವಾದ ಇನ್ನೊಂದು ಭಾಗವನ್ನು 2ನೇ ಸಂಧಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಸಂಧಿ
10ನೇ ವಚನದಲ್ಲಿ ನಾವು ಗಮನಿಸೋಣ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು, ಅಂದರೆ ಸಮಸ್ತವು ದೇವರ ವಾಕ್ಯದ ಪ್ರಕಾರವಾಗಿ ಕ್ರಿಸ್ತನಿಗೋಸ್ಕರ ಆತನಿಂದಲೇ ಉಂಟಾಯಿತು. ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕವಾಗಿ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಹಾಗಾದರೆ ದೇವರ ಯೋಜನೆಯಲ್ಲಿ ಯೇಸು ಕ್ರಿಸ್ತನು ತಾನೇ ಬಾಧೆಯನ್ನು ಅನುಭವಿಸಿ ರಕ್ಷಣೆಗೆ ಕಾರ್ಯಕರ್ತನು. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ, ಅಂದರೆ ಸಮಸ್ತವು ಕ್ರಿಸ್ತನಿಗೋಸ್ಕರವೂ ಆತನಿಂದಲೇ ಉಂಟಾಯಿತು. ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ, ಅಂದರೆ ರಕ್ಷಣೆ ಪಟ್ಟು ಆತನ ಐಕ್ಯದಲ್ಲಿ ಬರುವಂಥ ಬಹುಮಂದಿ ಪುತ್ರರು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನು ಬಾಧೆಗಳ ಮೂಲಕವಾಗಿ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಯಿತು. ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ, ನಿನ್ನ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿಪದಗಳನ್ನು ಹಾಡುವೆನು ಎಂತಲೂ, ನಾನು ದೇವರ ಮೇಲೆ ಭರವಸೆವಿಟ್ಟವನಾಗಿರುವೆನು ಎಂತಲೂ, ಇಗೋ ನಾನು ದೇವರು ನನಗೆ ದಯಪಾಲಿಸಿದ ಮಕ್ಕಳು ಇದ್ದೇವೆ ಎಂತಲೂ ಹೇಳುತ್ತಾನೆ. ಹಾಗಾದರೆ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡಿದೆವು ಯಾವ ರೀತಿಯಲ್ಲಿ ಹನನೀಯನಿಗೆ ಕರ್ತನಾದ ಯೇಸು ಹೇಳ್ತಾ ಇದ್ದಾನೆ, ಅವನು ನನಗಾಗಿ ಎಷ್ಟು ಕಷ್ಟವನ್ನು ತಾಳಬೇಕು. ಯಾಕೆ? ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಓದಲಿಲ್ವಾ? ಏನಂತ ಓದಿದೆವು? ಅಲ್ಲಿ ಹೇಳಿಯದೆ ಕ್ರಿಸ್ತನ ಸಭೆಯೆಂಬ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸೋದು. ಹಾಗಾದರೆ ಯಾರನ್ನು ದೇವರು ಕ್ರಿಸ್ತನ ಮೂಲಕವಾಗಿ ಕ್ರಿಸ್ತನಲ್ಲಿ ಆರಿಸಿಕೊಳ್ತಾನ, ಅವರು ಯಾವ ರೀತಿಯಲ್ಲಿ ಕರ್ತನಲ್ಲಿ ಹಿಂಸೆಯನ್ನು ಅನುಭವಿಸಿದನೋ ಅದೇ ರೀತಿಯಲ್ಲಿ ಅವನು ಕೂಡ ತನ್ನ ಜೀವನದಲ್ಲಿ ಕೊರತೆ ಉಳ್ಳವನಾಗಿ ಕಂಡುಬರಬಾರದು ಎಂಬಂಥ ಉದ್ದೇಶದಿಂದ ದೇವರು ಒಂದು ಯೋಜನೆಯನ್ನು ಹಾಕಿದ್ದಾನೆ. ಕ್ರಿಸ್ತನ ಸಭೆಯಲ್ಲಿ ಆತನ ಸೇವೆಯಲ್ಲಿ ಶ್ರಮ ಪಡುವವರು ಹಿಂಸೆಗಳನ್ನು ತಾಳಲೇಬೇಕು. ಯಾಕೆಂದರೆ ಅವರ ಕಾರ್ಯಕರ್ತನನ್ನು ದೇವರೇನು ಮಾಡಿದ್ದಾನೆ? ಅವನನ್ನು ಸಿದ್ಧಿಗೆ ತಂದಿದ್ದಾನೆ. ಹೇಗೆ? ಹಿಂಸೆಗಳ ಮೂಲಕ. ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆಯ 5ನೇ ಸಂಧಿಯ ಒಂದು ಭಾಗವನ್ನು ಇದರೊಟ್ಟಿಗೆ ಸೇರಿಸಿ ಓದುವ. ಆತನು ಮಗನಾಗಿದ್ದರು, ಅಂದರೆ 5ನೇ ಸಂಧಿ 8ನೇ ವಚನ. ಆತನು ಮಗನಾಗಿದ್ದರು, ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಗೆ ಮೆಲ್ಕಿಸೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ನೋಡಿ ಯಾವ ರೀತಿಯಲ್ಲಿ ಕ್ರಿಸ್ತನು ತನ್ನ ಶರೀರದಲ್ಲಿ ಸಂಪೂರ್ಣ ಬಾಧೆಗಳನ್ನು ತನ್ನ ಜನರಿಗೋಸ್ಕರವಾಗಿ ಅನುಭವಿಸಿದ್ದಾನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗ ಎರಡನೇದು, ಆತನ ಆ ಸಭೆಯಲ್ಲಿ ಆತನ ಕಾರ್ಯದಲ್ಲಿ ನಿರತರಾಗಿ ನಿರಂತರವಾದ ರಕ್ಷಣೆ ಅದು ಯಾರ ಮೂಲಕ? ಅದು ಬರೇ ಕ್ರಿಸ್ತನು ಯಾವುದನ್ನು ತನ್ನ ದೇಹದಲ್ಲಿ ಸಂಪೂರ್ಣ ಮಾಡಿದ್ದಾನ ಅದನ್ನು ಆತನ ಸೇವೆ ಮಾಡುವವರು ತನ್ನ ಶರೀರದಲ್ಲಿ ಸಂಪೂರ್ಣ ಮಾಡಬೇಕು. ಇದು ದೇವರ ಯೋಜನೆ. ಈಗ ನೋಡಿ, ಅದನ್ನು ಪುನಃ ಓದ್ತೇನೆ. ಆತನು ಮಗನಾಗಿದ್ದರೆ, ಯಾರು? ಯೇಸು ಮಗನಾಗಿದ್ದರು, ಸಂಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಸೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಈಗ ತನಗೆ ವಿಧೇಯರಾಗುವವರೆಲ್ಲರೂ ಅವರು ತನ್ನ ಸ್ಥಾನದಲ್ಲಿ ಇದ್ದುಕೊಂಡು ಇನ್ನು ಸುವಾರ್ತೆ ಸಾರುವವರು. ಯಾವುದನ್ನು ಕ್ರಿಸ್ತನು ಮಾಡಿದ್ದಾನೋ ಅದನ್ನು ಅವರು ಕ್ರಿಸ್ತನ ಶರೀರವೆಂಬ ಆತನ ದೇಹದಲ್ಲಿ ಈ ಸುವಾರ್ತೆಯನ್ನು ಸಾರುವವರು.
ಕ್ರಿಸ್ತನು ಯಾವ ರೀತಿಯಲ್ಲಿ ಬಾಧೆಗಳ ಮೂಲಕವಾಗಿ ಸಂಪೂರ್ಣ ಸಿದ್ಧಿಗೆ ಬಂದನೋ ಅದೇ ರೀತಿಯಲ್ಲಿ ಅದೇ ಪ್ರಮಾಣವನ್ನು ಆತನ ಶಿಷ್ಯರು ಕೂಡ ಪಾಲಿಕೊಂಡು ಆಗ ನಿರಂತರವಾಗಿ, ಯಾವಾಗ ಕ್ರಿಸ್ತನು ಒಂದು ಸಾರಿ ಮಾಡಿ ಮುಗಿಸಿದ್ದಾನೆ, ಈಗ ಅದು ನಿರಂತರವಾಗಿ ಮುನ್ನಡೆದು ನಿರಂತರವಾದ ರಕ್ಷಣೆಗೆ ಕಾರಣವಾಗಬೇಕಾದರೆ ಪೌಲನಂತಹ ಸೇವಕರು ತನ್ನ ಶರೀರದಲ್ಲಿ ಯಾವುದನ್ನು ಕ್ರಿಸ್ತನು ತನ್ನ ಶರೀರದಲ್ಲಿ ಮಾಡಿದ್ದಾನೋ ಅದನ್ನು ತನ್ನ ಶರೀರದಲ್ಲಿ ಯಾವುದು ಕಡಿಮೆ ಆಗಿದೆಯೋ ಅದನ್ನು ಪೂರ್ತಿ ಸಂಪೂರ್ಣ ಮಾಡುವುದಕ್ಕಾಗಿ ದೇವರು ಕರೆದಿದ್ದಾನೆ ಎಂಬುದು ಈ ವಚನಗಳ ಅರ್ಥ. ಆದ್ದರಿಂದ ಕೊಲೊಸೆಯವರಿಗೆ ಬರೆದ ಪತ್ರಿಕೆ 1ನೇ ಸಂಧಿಯ 24ನೇ ವಚನವನ್ನು ಪುನಃ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಸುವಾರ್ತೆಗೆ ಸೇವಕನಾದೆನು, ಅಂದರೆ ಪೌಲನ್ ಹೇಳುವಂಥದ್ದು, ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ. ಕರ್ತನು ಅನುಭವಿಸಿ ಆಗಿದೆ. ಮನುಷ್ಯ ರಕ್ಷಣೆಗಾಗಿ ಏನನ್ನೂ ಕರ್ತನು ಉಳಿಸಿಲ್ಲ. ಅಲ್ಲಿ ಕ್ರಿಸ್ತನ ಶರೀರದಲ್ಲಿ ಕೊರತೆ ಇದ್ದದನ್ನು ಪೌಲನು ಸಂಧಿಸಲಿಕ್ಕೆ ಬರುವುದಿಲ್ಲ. ಇಲ್ಲಿ ಬರುವಂತಹದ್ದು ಕ್ರಿಸ್ತನ ಶರೀರದಲ್ಲಿ ಐಕ್ಯವಾಗಿರುವಂಥ ನಾವು ಆತನ ಶರೀರದ ಆ ಬಾಧೆಯ ಆ ಪ್ರಮಾಣಕ್ಕೆ ನಮ್ಮ ಶರೀರಗಳಲ್ಲಿ ಅನುಭವಿಸಿ ತೀರಿಸಲಿಕ್ಕುಂಟು. ಅದಕ್ಕಾಗಿ ಅವನು ಹೇಳ್ತಾನೆ, ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸ್ತೇನೆ. ಕ್ರಿಸ್ತನಲ್ಲಿ ಕೊರತೆ ಆದದ್ದನ್ನು ತಾನು ಬೆರೆಸಿಕೊಡ್ತೇನೆ ಎಂಬ ಅರ್ಥ ಅಲ್ಲ ಪ್ರಿಯರೇ. ಅನೇಕ ಸಾರಿ ನಾನು ನನ್ನ ಮನಸ್ಸಿನಲ್ಲಿ ಒಂದು ಬಿಡಿಸಲಾರದ ಕಗ್ಗಂಟು ಎಂಬುದಾಗಿ ಯೋಚಿಸಿದ ವಚನ, ಅದಕ್ಕೆ ಪರಿಹಾರ ಅಲ್ಲೇ ಇದೆ. ಅದರ ಮೂಲಕವಾಗಿ ನಾನು ಸಭೆಗೆ ಸೇವಕನಾದೆನು. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ನನಗೆ ದಯಪಾಲಿಸಿದನು. ಈ ವಾಕ್ಯವು ಹಿಂದಿನ ಯುಗಗಳಲ್ಲೂ ತಲತಲಾಂತರಗಳಲ್ಲಿಯೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ. ಅನ್ಯಜನಗಳ ವಿಷಯವಾದ ಈ ಮರ್ಮದ ಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನಾವು ಆತನನ್ನು ಪ್ರಸಿದ್ಧಿ ಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸ್ತೇವೆ. ಪ್ರಿಯರೇ, ಕ್ರಿಸ್ತನ ಸಭೆ, ಆತನ ದೇಹ, ಆತನ ಐಕ್ಯ, ಆತನ ಆ ನಿರಂತರವಾದ ರಕ್ಷಣೆಗೆ ಕಾರಣವಾದ ಕ್ರಿಸ್ತನ ಕಾರ್ಯಗಳನ್ನು ಸಭೆ ಎಂಬ ಆತನ ಆ ದೇಹದಲ್ಲಿ ಯಾವ ರೀತಿಯಲ್ಲಿ ಸೇವಕರು ಬಾಧೆಗೆ ಒಳಪಟ್ಟು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ಇದು ಮಾತ್ರ ಅಲ್ಲದೆ ಬಾಧೆಗಳನ್ನು ಅನುಭವಿಸುವುದಕ್ಕಾಗಿಯೇ ನಾವು ಕರೆಯಲ್ಪಟ್ಟವರು ಎಂಬುದನ್ನು ಕೂಡ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಈಗ 1 ಪೇತ್ರ 1ನೇ ಸಂಧಿ 6ನೇ ವಚನಕ್ಕೆ ನಾವು ಬೈಬಲ್ಗಳನ್ನು ತೆರೆಯುವ. 1 ಪೇತ್ರ 1ನೇ ಸಂಧಿ 6ನೇ ವಚನ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶಕರವಾದಂತಾಗಿದೆ, ಆದರೆ ಅದನ್ನು ಬೆಂಕಿಗೆ ಪುಟ್ಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವನು. ನೋಡಿ, ಕ್ರಿಸ್ತನ ಸಭೆಯಲ್ಲಿ ಹಿಂಸೆಗಳನ್ನು ತಾಳುವಂಥದ್ದು ನಮಗೆ ಅನುಗ್ರಹವಾಗಿ ಒದಗಿ ಬಂತು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಾಗ, ಬಾಧೆಗಳಿಂದ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಂತೆ ದೇವರು ಯೋಜನೆ ಹಾಕಿದ್ದಾನೆ. ಬಾಧೆಗಳೊಳಗೆ ನನ್ನ ದೇಹದಲ್ಲಿ ಕೊರತೆಯಾಗಿದ್ದನ್ನು ಯಾವ ರೀತಿಯಲ್ಲಿ ದೇವರು ನಮಗೆ ಪೇತ್ರನ ಪತ್ರಿಕೆಯಿಂದಲೂ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ಈ ರೀತಿಯಲ್ಲಿ ನಾವು ಮುಂದುವರಿಯುವಾಗ ಈ ಸಂಗತಿಗಳ ವಿಷಯವಾಗಿ ದೇವದೂತರು ಕೂಡ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂದು
ಅವುಗಳಿಗೆ ಅಪೇಕ್ಷೆ ಉಂಟು, ದೇವದೂತರಿಗೆ ಅಪೇಕ್ಷೆ ಉಂಟು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡಿ, ದೇವದೂತರು ಸಭೆಯ ಮೂಲಕವಾಗಿ ಕಲೀಲಿಕ್ಕೆ ಇರುವುದನ್ನು ದೇವರು ಇದರ ಮೂಲಕವಾಗಿ ಸೂಚಿಸಿ, ಸಂಕಟಗಳನ್ನು ತಾಳುವುದೆಂದರೆ ಏನು? ಇದು 4ನೇ ಸಂಧಿಯ 1ನೇ ವಚನ ಮತ್ತು 2ನೇ ವಚನದಲ್ಲಿ ಕೂಡ ನೋಡುವ. 1 ಪೇತ್ರ 4, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಹಿಡ್ಕೊಳ್ರಿ. ಅಂದರೆ ಕ್ರಿಸ್ತನು ತನ್ನ ಬಾಧೆಗೆ ಹೋಗುವಾಗ, ಆ ಹಿಂಸೆಗೆ ಹೋಗುವಾಗ ಆತನು ತನ್ನನ್ನೇ ಹಿಂದೆ ಎಳೆದುಕೊಳ್ಳಿಲ್ಲ. ಶರೀರದಲ್ಲಿ ಬಾಧೆ ಪಟ್ಟದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಹಿಡ್ಕೊಳ್ರಿ. ಯಾಕಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳಿಗೆ ಅದರ ಪ್ರಕಾರ ಬದುಕದೆ ದೇವರ ಚಿತ್ತ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಮಾತ್ರವಲ್ಲ, 13ನೇ ಸಂಧಿ ಪುನಃ ಹೇಳ್ತದೆ, ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನು ಮಹಿಮೆಯ ಪ್ರತ್ಯಕ್ಷದಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ಇದನ್ನು ನಾವು ವಿಶೇಷವಾಗಿ ಗ್ರಹಿಸತಕ್ಕದ್ದು. ಯಾಕಂದರೆ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವನು ಒಳ್ಳೆಯದನ್ನು ಮಾಡುವವರಾಗಿದ್ದು ನಮ್ಮ ಆತ್ಮಗಳನ್ನು ನಂಬಿಗಸ್ತನಾಗಿ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. 4ನೇ ಸಂಧಿ 19ನೇ ವಚನ. ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವನು ಒಳ್ಳೆಯದನ್ನು ಮಾಡುವವನಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಪ್ರಿಯರೇ, ಈ ಬಾಧೆಗಳನ್ನು ನಾವು ನಮ್ಮಷ್ಟಕ್ಕೆ ತರುವುದಲ್ಲ. ಯಾವನು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡ್ತಾನ ಅವನು ಬಾಧೆಗೊಳಗಾಗ್ತಾನೆ ಎಂಬುದಾಗಿ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಪೌಲನು ಹೇಳ್ತಾ ಇದ್ದಾನೆ. ಈ ಬಾಧೆಗಳ ಮೂಲಕವಾಗಿ ದೇವರು ನಮ್ಮನ್ನು ಕ್ರಿಸ್ತನ ಸಭೆಗಾಗಿ, ಸುವಾರ್ತೆಯ ಕೆಲಸಕ್ಕಾಗಿ ಸಿದ್ಧ ಮಾಡಿ ಆತನ ಮಹಿಮೆಗಾಗಿ ನಮ್ಮ ಬಾಧೆಗಳನ್ನು ಉಪಯೋಗಿಸ್ತಾನೆ. ಈ ಒಂದು ವಿಶೇಷವಾದ ಮರ್ಮವನ್ನು ದೇವಜನರು ಕಲಿತರೆ ಸಭೆಯ ಹಿಂದಿನ ಚರಿತ್ರೆಯಲ್ಲಿ ಏನೋ ಒಂದು ವ್ಯತ್ಯಾಸವಾಗ್ತಿತ್ತೋ ಏನೋ. ಹೇಗೂ ಉಳಿದವರ ವಿಷಯವಾಗಿ ನ್ಯಾಯ ತೀರಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಆದರೆ ಯಾಕೆ ಸಭೆಯ ಚರಿತ್ರೆಯನ್ನು ವಿಶ್ಲೇಷಿಸಿ ನಮ್ಮಲ್ಲಿ ಏನು ಕಡಿಮೆಯಾಗಿದೆ ಎಂಬುದನ್ನು ವಾಕ್ಯದ ಆಧಾರದ ಮೇರೆಗೆ ಗುರುತಿಸಿ ಅದನ್ನು ಸಮರ್ಪಕವಾಗಿ ಒದಗಿಸಿಕೊಡುವಂಥ ಉದ್ದೇಶದಿಂದ ಪ್ರಿಯರೇ ಈ ವಾಕ್ಯಗಳು ನಮಗೆ ಕೊಡಲ್ಪಟ್ಟಿವೆ. ಆದ್ದರಿಂದ ನಾವು ಸರಸಾಗಾಟವಾಗಿ ಗ್ರಹಿಸಿಕೊಳ್ಬೇಕೇನಂತ ಹೇಳಿದರೆ, ಬಾಧೆಗಳು ನಾವು ನಮಗಾಗಿಯೇ ನಾವು ಉಂಟು ಮಾಡುವುದಿಲ್ಲ. ಆದರೆ ಬಾಧೆಗಳು ನಮಗೆ ಬರ್ತವೆ. ಯಾವಾಗ, ಯಾವ ರೀತಿಯಲ್ಲಿ ಯೋಬನಿಗೆ ಬಾಧೆಗಳು ಬಂದವು? ಯಾಕೆ? ದೇವರು ಒಂದು ಚಾಲೆಂಜ್ ಹಾಕಿದ್ದಾನೆ, ಒಂದು ಪಂಥಾಹವನ್ನು ಹಾಕಿದ್ದಾನೆ. ಯಾರಿಗೆ? ಸೈತಾನನಿಗೆ. ಸೈತಾನನು ಈ ಲೋಕದಲ್ಲಿ ಮನುಷ್ಯರನ್ನು ಯಾವ ರೀತಿಯಲ್ಲಿ ಶೋಧಿಸಿದರೂ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಆತನು ಒದಗಿಸಿದಂಥ ಆತ್ಮಸ್ಥೈರ್ಯದಿಂದ ದೇವಜನರು ಸೈತಾನಿಗೆ ವಿರೋಧವಾಗಿ ನಿಂತು ಅವನ ಮೇಲೆ ಜಯ ಹೊಂದುವುದಕ್ಕಾಗಿ ಅವರಿಗೆ ಸಾಧ್ಯ ಉಂಟು ಎಂಬಂಥ ಒಂದು ತಿಳುವಳಿಕೆಯ ಮೂಲಕವಾಗಿ ದೇವರು ಸೈತಾನನಿಗೆ ಯಾವ ರೀತಿಯಲ್ಲಿ ಯೋಬನ ಸಂಬಂಧದಲ್ಲಿ ಪಂಥಾಹವನ್ನು ಕೊಟ್ಟನೋ ಅದೇ ರೀತಿಯಲ್ಲಿ ಇವತ್ತು ಕೂಡ ಯೇಸು ಕ್ರಿಸ್ತನಲ್ಲಿ ಇರುವಂಥ ಆ ನಮ್ಮ ಸಂಬಂಧದಲ್ಲಿ ಅದೇ ದೇವರು ಪಂಥಾಹವನ್ನು ನಮ್ಮ ಸಂಬಂಧದಲ್ಲಿ ಕೊಟ್ಟಿದ್ದಾನೆ. ಈಗ ಯೋಬನು ಎಷ್ಟು ಮಾತ್ರಕ್ಕೂ ದೇವರನ್ನು ತನ್ನ ಪಂಥಾಹ್ವಾನದಲ್ಲಿ ಸೋಲಿಸಲಿಲ್ಲ. ಇವತ್ತು ಇರುವಂತಹದ್ದು ನನ್ನ ಮತ್ತು ನಿಮ್ಮ ವಿಷಯ. ಆದ್ದರಿಂದ ಗಮನಿಸಿ, ಈ ಹಿಂಸೆಗಳನ್ನು ತಾಳುವುದರ ಮೂಲಕವಾಗಿ ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಬೆಳೆಯುತ್ತೇವೆ. ಆ ಬೆಳೆಯುವುದಕ್ಕಾಗಿ ನಮಗೆ ದೇವರು ಸಭೆಯಲ್ಲಿ ಏರ್ಪಡಿಸಿದಂತಹ ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು ಮತ್ತು ಬೋಧಕರ ಆ ಸೇವೆಯನ್ನು ಸಮಗ್ರವಾದ ರೀತಿಯಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸಿ ಅದಕ್ಕೆ ನಾವು ಒಳಪಡುವ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.